ಇನ್ಫೋಸಿಸ್ ಶುರು ಮಾಡಿದಾಗ 1993ನಲ್ಲಿ ಆ ಶೇರ್ಸಲ್ಲಿ ಯಾರು 10,000 ರೂಪಾಯಿ ಹಾಕಿದ್ರು ಇವತ್ತು ಅದರದ್ದು ವ್ಯಾಲ್ಯೂ ಬಂದ್ಬಿಟ್ಟು 60 ಕೋಟಿ ಅಂತ ಹೇಳ್ತಾರೆ. 10,000 ರೂಪಾಯಿ ಬಿಕಮ್ 60 crores. ಆದರೆ ಈ 60 ಕೋಟಿ ಒಂದೇ ಸರಿ ಮೇಲೆ ಹೋಯ್ತಾ? ಇಲ್ಲ. ಈ 10,000 ರೂಪಾಯಿಂದ 60 ಕೋಟಿ ಹೋಗಿದೆ ಅಂದರೆ ಭಾಳಷ್ಟು ಏಳು ಬೀಳುಗಳು ಆ ಸಂಸ್ಥೆನೂ ಕಂಡಿದೆ, ಹೂಡಿಕೆದಾರ ಹಣನೂ ಕಂಡಿದೆ. ಇದು ರಿಯಲಿಸ್ಟಿಕ್ ಆಗಿ ನಮ್ಮ ಹೃದಯದ ಬಡಿತನ ನೋಡ್ಬೇಕಾದ್ರೆ ಅದೊಂದು ಗ್ರಾಫ್ ತೋರಿಸುತ್ತೆ ನಾವು ಅಲ್ವಾ, ECG ಅಂತ ಕರಿತೀವಿ. ಹಾಗೆ ನಮ್ಮ ಹೂಡಿಕೆನಲ್ಲಿ ಆ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಬೇಕಾಗಿರೋದೇನೆಂದರೆ ಕ್ಲಾರಿಟಿ ಬೇಕು ನಮಗೆ. ಯಾವ ರೀತಿಯಲ್ಲಿ ನಮ್ಮ ಹೂಡಿಕೆಗಳಾಗಿದ್ದಾರೆ, ಎಲ್ಲಿ ಹೂಡಿಕೆ ಮಾಡಿದ್ದಾರೆ, ಇದು ಯಾವ ರೀತಿ ಇದರಲ್ಲಿ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ಗಳಾಗುತ್ತೆ, ಅದನ್ನು ನಾವು ಹೇಗೆ ಬರುವಂಥ ಅಪ್ಸ್ ಆ್ಯಂಡ್ ಡೌನ್ಸ್ಗಳಿಗೆ ನಾವು ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್ ಮಾಡಬೇಕು ಅನ್ನೋದು ತಿಳುವಳಿಕೆ ಕೊಡೋದೇ ಈ ನಮ್ಮ ಸಂಸ್ಥೆ. Mutual fund investments are subject to market risks. Read all scheme-related documents carefully.